ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂತಹ ರಕ್ಷಿತಾ ಶೆಟ್ಟಿ ಇಷ್ಟು ದಿನ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿದ್ರು, ಬೇರೆ ಬೇರೆ ವೇದಿಕೆಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು, ಸಂದರ್ಶನಗಳನ್ನ ನೀಡ್ತಾ ಇದ್ರು. ಅವರ ಮಾತುಗಳನ್ನ ಕೇಳಿಕೊಂಡು ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ರು. ಹಾಗೇನೆ ಬಿಗ್ ಬಾಸ್ ಮನೆ ಒಳಗಿದ್ದಂತಹ ಸಂದರ್ಭಕ್ಕಿಂತ ಹೆಚ್ಚು ಮಾತುಗಾರಿಕೆಯನ್ನ ರಕ್ಷಿತಾ ಕಲ್ತಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಅವರ ಕನ್ನಡ ತುಂಬಾ ಇಂಪ್ರೂವ್ ಆಗಿದೆ. ಈ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ಕೊಂಚ ರಕ್ಷಿತಾ ಶೆಟ್ಟಿ ರಿಲ್ಯಾಕ್ಸ್ ಆದಂತೆ ಕಂಡು ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ಟಿವ್ ಆಗಿದ್ದಾರೆ. ಇದರ ಮಧ್ಯೆ ಕಿಚ್ಚ ಸುದೀಪ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರವನ್ನು ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆ ಪತ್ರದ ಸಾರಾಂಶ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಕೆಲವರು ನಿಮಗೆ ಮಾರ್ಗದರ್ಶನ ನೀಡೋದಷ್ಟೇ ಅಲ್ಲ, ಇಡೀ ಜಗತ್ತು ನಿಮ್ಮನ್ನು ಪ್ರಶ್ನಿಸಿದಾಗ ಅವರು ನಿಮ್ಮೊಂದಿಗೆ ನಿಲ್ಲುತ್ತಾರೆ. ಸುದೀಪ್ ಸರ್, ಈ ಬಿಗ್ ಬಾಸ್ ಪ್ರಯಾಣದುದ್ದಕ್ಕೂ ನೀವು ನನಗೆ ತಂದೆಯಂತೆ ಇದ್ದೀರಿ. ನಾನು ಸರಿಯಾಗಿದ್ದಾಗ ನೀವು ಕೋಟ್ಯಾಂತರ ಜನರ ಮುಂದೆ ನನ್ನ ಪರವಾಗಿ ಮಾತನಾಡಿದ್ದೀರಿ. ನಾನು ತಪ್ಪುಗಳನ್ನು ಮಾಡಿದಾಗ ನೀವು ನಿಜವಾದ ಹಿತೈಷಿಯಂತೆ ನನ್ನನ್ನು ಸರಿಪಡಿಸಿದ್ದೀರಿ. ಪ್ರಾಮಾಣಿಕವಾಗಿ ತುಂಬ ಎಚ್ಚರಿಕೆಯಿಂದ ಅದನ್ನು ನಿಭಾಯಿಸಿದ್ದೀರಿ. ನನ್ನನ್ನು ನೋಡಿ ಸತ್ಯ ಹೇಳಿದವರು ನೀವು. ರಕ್ಷಿತಾ, ನೀವು ಇದಕ್ಕಿಂತ ಬಲಶಾಲಿ ಎಂದು ಧೈರ್ಯ ತುಂಬಿದ್ದೀರಿ. ಆ ಪ್ರಾಮಾಣಿಕತೆ ಮಾರ್ಗದರ್ಶನವೇ ನನ್ನನ್ನು ಬದಲಾಯಿಸಿತು ಅಂತ ರಕ್ಷಿತಾ ಆ ಪತ್ರದಲ್ಲಿ ಭಾವುಕರಾಗಿ ಬರ್ಕೊಂಡಿದ್ದಾರೆ. ಬಿಗ್ ಬಾಸ್ನ ಮೊದಲ ರನ್ನರ್ ಅಪ್ ಆಗೋದು ನನ್ನ ಸಾಧನೆ ಮಾತ್ರ ಅಲ್ಲ, ಅದು ನಿಮ್ಮ ಪ್ರಯತ್ನ, ನಿಮ್ಮ ಬೆಂಬಲ ಮತ್ತು ನೀವು ನನ್ನ ಮೇಲಿಟ್ಟ ನಂಬಿಕೆ. ನಾನು ಇಂದು ಇಲ್ಲಿ ನಿಂತಿದ್ದೇನೆ ಅಂದರೆ ಅದಕ್ಕೆ ನೀವೇ ಕಾರಣ. ನನ್ನನ್ನು ರಕ್ಷಿಸಿದ್ದಕ್ಕೆ, ಬೆಂಬಲಿಸಿದ್ದಕ್ಕೆ, ತಂದೆಯಂತೆ ಕಾಳಜಿ ವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನೀವು ನನಗಾಗಿ ಮಾತನಾಡಿದ್ದನ್ನು ನಾನು ಎಂದಿಗೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ನೀವು ಕೊಟ್ಟ ಪ್ರೀತಿಯನ್ನು ನಾನು ನನ್ನ ಹೃದಯದಲ್ಲಿ ಹೊತ್ತು ಸಾಗುತ್ತೇನೆ ಅಂತ ಪತ್ರದಲ್ಲಿ ರಕ್ಷಿತಾ ಬರ್ಕೊಂಡಿದ್ದಾರೆ. ತುಂಬ ಭಾವನಾತ್ಮಕವಾಗಿದೆ ಈ ಒಂದು ಮಾತುಗಳಿರ್ಬೋದು, ಅವರ ಪದಗಳ ಜೋಡಣೆ ಇರ್ಬೋದು. ನಿಮಗೆಲ್ಲ ಗೊತ್ತೇ ಇದೆ, ಬಿಗ್ ಬಾಸ್ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರಿಂದ ಅತಿ ಹೆಚ್ಚು ಕ್ಲಾಸನ್ನು ತೆಗೆದುಕೊಂಡಂತಹ ಸ್ಪರ್ಧಿಗಳಲ್ಲಿ ರಕ್ಷಿತಾ ಶೆಟ್ಟಿ ಮುಂಚೂಣಿಯಲ್ಲಿದ್ದಾರೆ. ಅದೇ ರೀತಿ ರಕ್ಷಿತಾ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿದ್ದಾರೆ. ಸುದೀಪ್ ಅವರು ಒಳ್ಳೆ ಕೆಲಸ ಮಾಡಿದಾಗ ಹೊಗಳಿದ್ದಾರೆ, ಕಿಚ್ಚನ ಚಪ್ಪಾಳಿಯನ್ನು ಕೊಟ್ಟಿದ್ದಾರೆ. ಇನ್ನು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ದಿನ ಯಾವ ರೀತಿ ರಕ್ಷಿತಾ ಬಗ್ಗೆ ಮಾತನಾಡಿದ್ರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಒಬ್ಬ ಸಾಮಾನ್ಯ ಯೂಟ್ಯೂಬರ್ ಇಲ್ಲಿ ತನಕ ಈ ಘಟಾನುಘಟಿಗಳ ಮಧ್ಯೆ ಸ್ಪರ್ಧಿಯಾಗಿ ಇಲ್ಲಿ ತನಕ ಬರೋದು ದೊಡ್ಡ ಸಾಧನೆಯೇ ಸರಿ, ಅದು ಚಿಕ್ಕ ಕೆಲಸವಂತೂ ಅಲ್ವೇ ಅಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಹಾಗೆಯೇ ಬಿಗ್ ಬಾಸ್ ಮನೆಯೊಳಗೆ ಕೊನೆಯ ಬಾರಿಗೆ ಸುದೀಪ್ ಅವರು ಎಂಟ್ರಿ ಕೊಟ್ಟಾಗ ಅವರು ಹೇಳ್ತಾರೆ, ಕಿಚ್ಚ ಸುದೀಪ್ ಅವರ ಜೊತೆ ರಕ್ಷಿತಾ ಶೆಟ್ಟಿ ಅವರು ಕೂತ್ಕೊಂಡು, ಇನ್ಮೇಲೆ ನನಗೆ ಯಾರೂ ಕೂಡ ನಿಮ್ಮ ರೀತಿ ಗೈಡ್ ಮಾಡೋದಿಲ್ಲ, ಮುಂದೆ ನನಗೆ ಯಾರೂ ಕೂಡ ನಿಮ್ಮ ರೀತಿ ಬುದ್ಧಿ ಹೇಳೋದಿಲ್ಲ, ನೀವು ಯಾವತ್ತೂ ಕೂಡ ನಂಗೆ ಬಂದು ಬುದ್ಧಿ ಹೇಳೋದಿಲ್ವಲ್ಲ ಅನ್ನೋ ಮಾತನ್ನು ಹೇಳಿದಾಗ ಕಿಚ್ಚ ಸುದೀಪ್ ಅವರು ಒಂದು ಮಾತನ್ನು ಹೇಳ್ತಾರೆ, ನೀವು ಯಾವಾಗ ನನ್ನ ಜೊತೆ ಮಾತನಾಡಬೇಕು ಅಂತ ಅನಿಸುತ್ತೋ ಆವಾಗ ನೇರವಾಗಿ ನಮ್ಮ ಮನೆಗೆ ಬರ್ಬೋದು ಅಂತ. ಕಿಚ್ಚ ಸುದೀಪ್ ಅವರಿಗೆ ರಕ್ಷಿತಾ ಬಗ್ಗೆ ಎಷ್ಟರ ಮಟ್ಟಿಗೆ ಪ್ರೀತಿ ಇತ್ತು, ಆಕೆಯನ್ನು ಅವ್ರು ಎಷ್ಟು ಇಷ್ಟಪಡ್ತಾ ಇದ್ರು ಅನ್ನೋದಕ್ಕೆ ಆ ಒಂದು ಮಾತೇ ಸಾಕ್ಷಿಯಾಗಿ ನಿಂತಿತ್ತು. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಭಾವುಕರಾಗ್ತಾರೆ. ಅಲ್ಲೊಂದು ಸಣ್ಣ ಧ್ವನಿ ನೀವು ಒಬ್ಸರ್ವ್ ಮಾಡಿದ್ರೆ ಕೇಳಿಸ್ಕೊಂಡಿರ್ಬೋದು, ಅಳುತ್ತಾ ಸುದೀಪ್ ಸರ್ ಅಂತ ಹೇಳ್ತಾರೆ. ಅಲ್ಲಿ ಗೊತ್ತಾಗತ್ತೆ ಅವರಿಗೆ ಸುದೀಪ್ ಸರ್ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅಂತ. ಹಾಗೆಯೇ ಸುದೀಪ್ ಸರ್ಗೂ ಕೂಡ ಹೇಳ್ತಾರೆ ಕೊನೆಯದಾಗಿ, ಸರ್ ನೀವು ನನಗೆ ಬೈದಿದ್ದೀರಿ ಅಂತ ನನಗೆ ಯಾವುದೇ ರೀತಿಯಲ್ಲೂ ಬೇಜಾರಿಲ್ಲ, ನೀವು ನಾನು ತಪ್ಪು ಮಾಡಿದಾಗ ಬೈದಿದ್ದು, ಹಾಗೆ ನಮ್ಮ ದಾರಿಗೆ ನಾವೇ ಮುಳ್ಳಾಗಬಾರ್ದು ಅಂತ ಪದೇ ಪದೇ ನೀವು ಎಚ್ಚರಿಸ್ತಾ ಇದ್ರಿ, ನನ್ನ ತಂದೆಯ ಸ್ಥಾನದಲ್ಲಿ ನಿಂತು ನನಗೆ ಗೈಡ್ ಮಾಡಿದ್ರಿ ಅಂತ. ಇವತ್ತು ಫಸ್ಟ್ ರನ್ನರ್ ಅಪ್ ಆಗಿ ನಾನು ಹೊರಗಡೆ ಬರೋದಕ್ಕೂ ಕೂಡ ನೀವು ಕೊಟ್ಟಂತಹ ಸಲಹೆ, ಮಾರ್ಗದರ್ಶನ ಇದೆಲ್ಲವೂ ಕೂಡ ಕಾರಣ. ಹಾಗಾಗಿ ನಿಮ್ಮನ್ನು ಯಾವತ್ತಿಗೂ ಕೂಡ ನಾನು ಮರೆಯೋದಿಲ್ಲ ಅಂತ. ಇನ್ನು ಹೊರಗಡೆ ಬೇರೆ ಬೇರೆ ಸಂದರ್ಶನಗಳಲ್ಲೂ ಕೂಡ ಕಿಚ್ಚ ಸುದೀಪ್ ಅವರ ಬಗ್ಗೆ ಅಭಿಮಾನದ ಮಾತುಗಳನ್ನೇ ಹೇಳಿದ್ದಾರೆ. ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ರಿಲ್ಯಾಕ್ಸ್ ಆಗ್ತಾ ಇದ್ದಂತೆ ಮೊದಲು ಕಿಚ್ಚ ಸುದೀಪ್ ಅವರಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ತಮ್ಮ ಈ ಒಂದು ಬಿಗ್ ಬಾಸ್ ಜರ್ನಿಗೆ ಸದಾ ಮಾರ್ಗದರ್ಶಕರಾಗಿದ್ದಂಥ ಸುದೀಪ್ ಅವರನ್ನು ಹೊಗಳಿದ್ದಾರೆ. ಹಾಗೆಯೇ ಅವರ ಮೇಲೆ ಯಾವ ರೀತಿ ಗೌರವ ಇದೆ ಅನ್ನೋದನ್ನು ಆ ಒಂದು ಪತ್ರದ ಮೂಲಕ ರಕ್ಷಿತಾ ಶೆಟ್ಟಿ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕಿಚ್ಚ ಸುದೀಪ್ ಅವರು ಏನು ರಿಯಾಕ್ಟ್ ಮಾಡ್ತಾರೆ ಅನ್ನೋ ಕುತೂಹಲ ರಕ್ಷಿತಾ ಅವರ ಅಭಿಮಾನಿಗಳಲ್ಲಿದೆ.
ಸದ್ಯಕ್ಕೆ ರಕ್ಷಿತಾ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋದು ಅವರ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ. ಆದಷ್ಟು ಬೇಗ ರಕ್ಷಿತಾ ಶೆಟ್ಟಿ ಅಭಿಮಾನಿಗಳಿಗೆ ಒಂದಷ್ಟು ಸರ್ಪ್ರೈಸ್ ನೀಡೋದಂತೂ ಪಕ್ಕ.